ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 220 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 843 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ 367 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬೆಳಿಗ್ಗೆ ನಾವು ನಿಫ್ಟಿಯನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 24,200 ಲೋ ಅನ್ನು ಟಚ್ ಮಾಡಿತ್ತು. ಆಲ್ಮೋಸ್ಟ್ 400 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಲೋವರ್ ಲೆವೆಲ್ನಿಂದ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 550 ಪಾಯಿಂಟ್ಗಳಷ್ಟು ನಿಫ್ಟಿ ರಿಕವರಿ ಆಗಿದೆ. ಇದೊಂದು ಸ್ಟ್ರಾಂಗ್ ರಿಕವರಿ ಆಗಿರುತ್ತೆ. ಸೊ ಮಾರ್ಕೆಟ್ನ ಟ್ರೆಂಡ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಮುಂದಿನ ವಾರದಲ್ಲಿ 25,000 ಲೆವೆಲ್ ಅನ್ನ ನಿಫ್ಟಿ ರೀಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಿನ್ನೆ ದಿನ ಭಾರತದ ನವೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಕೂಡ ಡಿಕ್ಲೇರ್ ಆಗಿತ್ತು. 5.48% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಅಕ್ಟೋಬರ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೇಷನ್ ಕಡಿಮೆ ಆಗಿತ್ತು. ಸೊ ಪಾಸಿಟಿವ್ ಇಂಪ್ಯಾಕ್ಟ್ ನಿನ್ನೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ನಿನ್ನೆ ನಿಫ್ಟಿಯ ಎಕ್ಸ್ಪೈರಿ ಇದ್ದಿದ್ದರಿಂದ ಸ್ವಲ್ಪ ವಾಲಟಾಲಿಟಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವತ್ತು ಲೋವರ್ ಲೆವೆಲ್ನಿಂದ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. ಮುಂದಿನ ವಾರ ಫೆಡ್ನ ಮೀಟಿಂಗ್ ಕೂಡ ಇರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಯಾವ ರೀತಿಯ ಔಟ್ಕಮ್ ಬರುತ್ತೆ ಅದು ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಕಟ್ಸ್ ಏನಾದರೂ ಅನೌನ್ಸ್ ಆದರೆ ಸ್ಟ್ರಾಂಗ್ ಆಗಿ ಮತ್ತೆ ಮಾರ್ಕೆಟ್ ಗೇನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತೀಯ ಏರ್ಟೆಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ಜಂಪ್ ಭಾರತೀಯ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬಂದಂಥ ಒಂದು ಸ್ಟ್ರಾಂಗ್ ಬ್ಲಾಕ್ ಡೀಲ್ ಆಗಿರುತ್ತೆ. 13 ಲಕ್ಷ ಶೇರ್ಗಳ ಒಂದು ಬ್ಲಾಕ್ ಡೀಲ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಬ್ಲಾಕ್ ಡೀಲ್ ಬಂದಿರೋದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಹಾಗೆ ಜೆಫ್ರೀಸ್ ಭಾರತೀಯ ಏರ್ಟೆಲ್ ಸ್ಟಾಕ್ ಅನ್ನು ಕವರ್ ಮಾಡಿ 1920 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಭಾರತೀಯ ಏರ್ಟೆಲ್ ಈಗ 1700 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಭಾರತೀಯ ಏರ್ಟೆಲ್ ಟ್ಯಾರಿಫ್ ಹೈಕ್ ಮಾಡಿರೋದು ಪ್ರಾಫಿಟ್ಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡುತ್ತೆ. ಹಾಗೆಯೇ ಅವರ ARPU ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ ಅಂತ ಜೆಫ್ರೀಸ್ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಭಾರತೀಯ ಏರ್ಟೆಲ್ ನ ಸಬ್ಸಿಡರಿ ಕಂಪನಿ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಭಾರತಿ ಎಕ್ಸಾಕಾಮ್ ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. FMCG ಕಂಪನಿಗಳಾಗಿರುವಂಥ ITC ಮತ್ತು HUL ನಲ್ಲಿ ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ತು. ರೀಸೆಂಟ್ ಆಗಿ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ತಮ್ಮ Q3 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ರು. ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ಬರಬಹುದು ಅಂತ ಅವರು ಪ್ರೆಡಿಕ್ಟ್ ಮಾಡಿದ್ರು. ಆ ರೀಸನ್ ನಿಂದ FMCG ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಕೆಲವೊಂದಿಷ್ಟು ಬ್ರೋಕರೇಜ್ಗಳು FMCG ಕಂಪನಿ ಸ್ಟಾಕ್ಗಳನ್ನು ಕವರ್ ಮಾಡಿದ್ದಾರೆ. Q3 ನಲ್ಲಿ ಅಷ್ಟಾಗಿ ಮಾರ್ಜಿನ್ ಇಂಪ್ಯಾಕ್ಟ್ ಇರೋದಿಲ್ಲ. ಯಾಕೆಂದ್ರೆ ಫೆಸ್ಟಿವಲ್ ಸೀಸನ್ ಇದ್ದಿದ್ರಿಂದ ಒಳ್ಳೆ ಒಂದು ಬಿಸ್ನೆಸ್ ಅನ್ನ FMCG ಕಂಪನಿಗಳು ಮಾಡಿರ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಆ ರೀಸನ್ ನಿಂದ FMCG ಸ್ಟಾಕ್ಗಳು ಇವತ್ತು ರಿಕವರ್ ಆಗಿದೆ. ಸೊ ಡಿಸೆಂಬರ್ ಕೊನೆ ವಾರದ ಅರೌಂಡ್ ಅಲ್ಲಿ Q3 ಬಿಸ್ನೆಸ್ ಅಪ್ಡೇಟ್ಸ್ಗಳು ಸಾಕಷ್ಟು FMCG ಕಂಪನಿಗಳ ಕಡೆಯಿಂದ ಬರುತ್ತೆ. ನೋಡ್ಬೇಕಾಗುತ್ತೆ ಯಾವ ರೀತಿ ಒಂದು ಅಪ್ಡೇಟ್ಸ್ ಅನ್ನ FMCG ಕಂಪನಿಗಳು ಶೇರ್ ಮಾಡ್ತಾರೆ ಅಂತ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ನ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ 2% ಸ್ಟಾಕ್ ಗೇನ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಶ್ರೀರಾಮ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ನಲ್ಲಿ ಸಾಕಷ್ಟು ಆಕ್ಷನ್ಸ್ ಆಗ್ತಾ ಇರುತ್ತೆ. either ಇದು ಟಾಪ್ ಲೂಸರ್ ಅಥವಾ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ಟಾಟಾ ಸ್ಟೀಲ್, ಇಂಡಾಲ್ಕೋ, JSW ಸ್ಟೀಲ್ ಇವತ್ತು 1% ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಚೈನಾದ ಸ್ಟಿಮ್ಯುಲಸ್ ಪ್ಯಾಕೇಜ್ ಆಗಿರುತ್ತೆ. ಚೈನಾ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಮತ್ತೆ ಹೇಳಿದರೆ, ಬಟ್ ಎಷ್ಟು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ ಆಗುತ್ತೆ, ಯಾವ ರೀತಿಯಲ್ಲಿ ಎಕಾನಮಿಯನ್ನ ರಿವೈವ್ ಮಾಡ್ತಾರೆ ಅದರ ಬಗ್ಗೆ ಅಫಿಷಿಯಲ್ಸ್ಗಳು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಇದರಿಂದ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಆಗಿದೆ. ಮೆಟಲ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಯಾವ ರೀತಿಯಲ್ಲಿ IT ಕಂಪನಿಗಳಿಗೆ US ಮಾರ್ಕೆಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಮೆಟಲ್ ಕಂಪನಿಗಳಿಗೆ ಚೈನಾದ ಎಕಾನಮಿ ಇಂಪಾರ್ಟೆಂಟ್ ಆಗುತ್ತೆ. ಚೈನಾದಲ್ಲಿ ಒಂದು ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟೀಲ್ ಕಂಪನಿಗಳು ಅಥವಾ ಮೆಟಲ್ ಕಂಪನಿಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಚೈನಾ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ರು. ಬಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ನಲ್ಲಿ ಚೈನಾದ ಎಕಾನಮಿಯಲ್ಲಿ ಅಷ್ಟೇನು ಗ್ರೋತ್ ನೋಡೋದಕ್ಕೆ ಸಿಕ್ಕಿಲ್ಲ. ಚೈನಾದ GDP ಕೂಡ ಅಷ್ಟಾಗೇನು ಗ್ರೋ ಆಗಿಲ್ಲ. ಆ ಒಂದು ರೀಸನ್ ಕೂಡ ಇವತ್ತು ಮೆಟಲ್ ಸೆಕ್ಟರ್ ನ ಸ್ಟಾಕ್ಗಳ ಕರೆಕ್ಷನ್ಗೆ ರೀಸನ್ ಆಗಿದೆ. ಸೊ ಸ್ಟಿಮ್ಯುಲಸ್ ಪ್ಯಾಕೇಜ್ಗಳೇನು ಅನೌನ್ಸ್ ಆಗ್ತದೆ, ಬಟ್ ಎಕಾನಮಿನಲ್ಲಿ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗ್ರೋತ್ ಇಲ್ಲ. ಸೊ ಏರ್ಟೆಲ್ ನೊಂದಿಗೆ ವೊಡಾಫೋನ್ ಐಡಿಯಾದ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಇವತ್ತು 2% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ ಕಮೆಂಟರಿಯನ್ನ ಕೊಟ್ಟಿದ್ದಾರೆ. 55,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಇದೆ ಮುಂದಿನ 3 ವರ್ಷಗಳಿಗೆ ಅಂತ ಅವರು ಹೇಳಿದ್ದಾರೆ. ಸೊ 50ರಿಂದ 55,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ತಮ್ಮ ಒಂದು 4G ನೆಟ್ವರ್ಕ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ, ಹಾಗೆ 5G ನೆಟ್ವರ್ಕ್ ಕೆಪಾಸಿಟಿಯನ್ನು ಕೂಡ ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಏರ್ಟೆಲ್ ಮತ್ತು ಜಿಯೋ 5G ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ ಸಾಕಷ್ಟು ಕಸ್ಟಮರ್ಸ್ಗಳು ವೊಡಾಫೋನ್ನಿಂದ ಜಿಯೋ ಮತ್ತು ಏರ್ಟೆಲ್ಗೆ ಪೋರ್ಟ್ ಆಗ್ತಿದ್ದಾರೆ. ಸೊ ಆದಷ್ಟು ಬೇಗ ಇವರು 5G ನೆಟ್ವರ್ಕ್ ಅನ್ನು ಲಾಂಚ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇನ್ನಷ್ಟು ಕಸ್ಟಮರ್ ಟ್ರಾನ್ಸಿಷನ್ ನಮಗೆ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಕ್ಕೆ ಸಿಗ್ಬೋದು. ಕಂಪನಿ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನೇನೋ ಕೊಟ್ಟಿದ್ದಾರೆ. ಬಟ್ ಈ 55,000 ಕೋಟಿಯ ಕೆಪೆಕ್ಸ್ ಅನ್ನ ಎಲ್ಲಿಂದ ತರ್ತಾರೆ ಅನ್ನೋದೊಂದು ಕ್ವೆಶ್ಚನ್ ಕೂಡ ಇರುತ್ತೆ. ರೀಸೆಂಟಾಗಿ ಸ್ಟೇಕ್ ಸೇಲ್ಸ್ ಅನ್ನ ಮಾಡ್ತಿದ್ದಾರೆ. ಬಟ್ 55,000 ಕೋಟಿಯ ಪ್ಲಾನ್ ಏನಿದೆ ತುಂಬಾನೇ ಒಂದು ಅಗ್ರೆಸಿವ್ ಪ್ಲಾನ್ ಆಗಿರುತ್ತೆ.
ಹಾಗೆ ಮುಂದಿನ ದಿನಗಳಲ್ಲಿ ಟಾರಿಫ್ ಹೈಕನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ರೀಚಾರ್ಜ್ ಪ್ಲಾನ್ಸ್ ಏನಿದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೀಚಾರ್ಜ್ ಪ್ಲಾನ್ಸ್ ಇನ್ಕ್ರೀಸ್ ಆದರೆ ಇನ್ನಷ್ಟು ಕಸ್ಟಮರ್ ಟ್ರಾನ್ಸಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವೊಡಾಫೋನ್ ಐಡಿಯಾದಲ್ಲಿ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಪಾಸಿಟಿವ್ ನ್ಯೂಸ್ ಏನೋ ಇದೆ, ಬಟ್ ಸ್ಟಾಕ್ ಎಲ್ಲಿವರೆಗೂ ಗೇನ್ ಆಗುತ್ತೆ, ಯಾವ ರೀತಿಯಲ್ಲಿ ಸಸ್ಟೈನ್ ಆಗುತ್ತೆ ಅನ್ನುವಂಥ ಕ್ವೆಶ್ಚನ್ಸ್ಗಳು ಕೂಡ ಇರುತ್ತೆ. HAL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಹೈಯರ್ ಲೆವೆಲ್ನಲ್ಲಿ ಸ್ಟಾಕ್ ಸಸ್ಟೈನ್ ಆಗಲಿಲ್ಲ, ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಇವರಿಗೆ ಆರ್ಡರ್ ಸಿಕ್ಕಿದೆ. 12 ಅಡ್ವಾನ್ಸ್ಡ್ ಸುಕೋಯ್ ಜೆಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋದಕ್ಕೆ HAL ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಆರ್ಡರ್ನ ಪಡ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು HAL ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಈ ಒಂದು ಆರ್ಡರ್ ಸಪ್ಲೈ ಮಾಡೋದ್ರಿಂದ ಭಾರತದ ಡಿಫೆನ್ಸ್ ಸಿಸ್ಟಮ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಏರ್ಫೋರ್ಸ್ನ ಡಿಫೆನ್ಸನ್ನು ಎನ್ಹಾನ್ಸ್ ಮಾಡೋದಕ್ಕೆ ಗೌರ್ಮೆಂಟ್ ಈ ಒಂದು ಆರ್ಡರ್ನ HALಗೆ ಕೊಟ್ಟಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಪ್ರೈಸ್ನಲ್ಲಿ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 2 ನ್ಯೂಸ್ ಅಶೋಕ್ ಲೇಲ್ಯಾಂಡ್ನಲ್ಲಿ ನೋಡೋದಕ್ಕೆ ಸಿಕ್ತು. ಕಂಪನಿ ತಮ್ಮ ವೆಹಿಕಲ್ ಪ್ರೈಸಸನ್ನು 3% ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಸಾಕಷ್ಟು ಆಟೋ ಕಂಪನಿಗಳು ವೆಹಿಕಲ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಕೂಡ ಅಷ್ಟೇ ತಮ್ಮ ವೆಹಿಕಲ್ ಪ್ರೈಸಸನ್ನು ಮಾಡೆಲ್ನ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಜನವರಿಯಿಂದ ಹೊಸ ಒಂದು ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಜೊತೆಯಲ್ಲಿ ಕಂಪನಿಗೆ 345 ಕೋಟಿಯ ಆರ್ಡರ್ ಸಿಕ್ಕಿದೆ. BS6 ಇಂಜಿನ್ನ ಡೀಸೆಲ್ ಬಸ್ಗಳನ್ನು ತಮಿಳುನಾಡು ಗೌರ್ಮೆಂಟ್ಗೆ ಸಪ್ಲೈ ಮಾಡೋದಕ್ಕೆ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 1475 ಬಸ್ಗಳನ್ನು ಇವರು ತಮಿಳುನಾಡು ಗೌರ್ಮೆಂಟ್ಗೆ ಸಪ್ಲೈ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅಶೋಕ್ ಲೇಲ್ಯಾಂಡ್ನಲ್ಲಿ ಕೂಡ ಇದೆ. ಹಾಗೆ ಒಳ್ಳೆ ಒಂದು ರೆವೆನ್ಯೂಸ್ ಪ್ರಾಫಿಟ್ಸ್ ಅನ್ನು ಕೂಡ ಅಶೋಕ್ ಲೇಲ್ಯಾಂಡ್ ಜನರೇಟ್ ಮಾಡ್ತಿದ್ದಾರೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಅದಾದಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಸೊ ಮಾರ್ಕೆಟ್ನ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೂಡ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ತರೋದಕ್ಕೆ ಕಾರಣ ಆಗಿದೆ. ಬಟ್ ಝೊಮ್ಯಾಟೊನಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಇದೆ. ಸೊ 2019 ಅಕ್ಟೋಬರ್ನಿಂದ ಮಾರ್ಚ್ 2022ರವರೆಗೂ GSTಯನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ನೋಟಿಸ್ ಇವರಿಗೆ GST ಅಥಾರಿಟಿ ಕಡೆಯಿಂದ ನೋಟಿಸ್ ಸಿಕ್ಕಿದೆ. ಬಟ್ ಈ 400 ಕೋಟಿಯ GST ಟ್ಯಾಕ್ಸ್ ಡಿಮ್ಯಾಂಡ್ನ ಮೇಲೆ ಮತ್ತೆ 400 ಕೋಟಿಯ ಪೆನಾಲ್ಟಿ ಕೂಡ ಬಿದ್ದಿದೆ. ಸೊ ಟೋಟಲ್ 800 ಕೋಟಿಯ ಟ್ಯಾಕ್ಸ್ ಡಿಮ್ಯಾಂಡ್ ಇದೆ. ಇದರ ವಿರುದ್ಧ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂತ ಝೊಮ್ಯಾಟೊ ಹೇಳಿದ್ದಾರೆ. ಸೊ 400 ಕೋಟಿಯ ಟ್ಯಾಕ್ಸ್ ಡಿಮ್ಯಾಂಡನ್ನು ಇವರು ಪೇ ಮಾಡಿದ್ರೆ ಪ್ರಾಫಿಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ರೀಸೆಂಟಾಗಿ ಪ್ರಾಫಿಟಬಲ್ ಆಗಿದ್ದಾರೆ, ಇಷ್ಟೆಲ್ಲ ಟ್ಯಾಕ್ಸಸನ್ನು ಪೇ ಮಾಡಿದಾಗ ಸೊ ಮಾರ್ಜಿನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ. ಬಟ್ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂತ ಕಂಪನಿ ಹೇಳಿರೋದ್ರಿಂದ ಸ್ಟಾಕ್ ರಿಕವರ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ವಿಶಾಲ್ ಮೆಗಾಮಾರ್ಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಬೆಳಿಗ್ಗೆ ನಾನು ವಿಡಿಯೋ ಮಾಡಿದಾಗ QIB ಕ್ಯಾಟಗರಿ ಕೇವಲ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಸಬ್ಸ್ಕ್ರಿಪ್ಷನ್ ಕೊನೆ ಆದಾಗ 85 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಟೇಲ್ ಕ್ಯಾಟಗರಿ ಕೇವಲ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿತ್ತು, ಆದ್ದರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಹಾಗೆ ದೊಡ್ಡ IPO ಆಗಿರೋದ್ರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದಿದ್ರೂ ಕೂಡ ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ನಮಗೆ ಸ್ವಲ್ಪ ಕಡಿಮೆನೇ ಕಾಣಿಸುತ್ತೆ. ಮಾರ್ಕೆಟ್ ರಿಕವರ್ ಆಗಿದ್ರಿಂದ ಪ್ರೀಮಿಯಂ ಕೂಡ ರಿಕವರ್ ಆಗಿದೆ. ಬೆಳಿಗ್ಗೆ 12 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಈಗ 18 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಓವರ್ ಆಲ್ 20% ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಪಾಸಿಟಿವ್ ಲಿಸ್ಟ್ ಆಗುವಂಥ ಹೋಪ್ಸ್ ಕಾಣಿಸ್ತಿದೆ. ಹಾಗೆ ಸಾಯಿಲ್ ಲೈಫ್ ಸೈನ್ಸಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಿದೆ. ಬೆಳಿಗ್ಗೆ 19 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಅದಕ್ಕೆ ರೀಸನ್ ಮಾರ್ಕೆಟ್ನ ಒಂದು ಕರೆಕ್ಷನ್ ಆಗಿತ್ತು. ಬಟ್ ಮತ್ತೆ ಮಾರ್ಕೆಟ್ ರಿಕವರ್ ಆಗಿದ್ದರಿಂದ ಇಲ್ಲೂ ಕೂಡ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ರಿಟೇಲ್ ಕ್ಯಾಟಗರಿ 1.4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 5 ಟೈಮ್ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ 30 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 1.4 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಿದರೆ ಅಲಾಟ್ಮೆಂಟ್ನ ಚಾನ್ಸಸ್ 90% ಇರುತ್ತೆ. ತುಂಬ ಜನ ಮಲ್ಟಿಪಲ್ ಲಾಟ್ಗಳಿಗೆ ಅಪ್ಲೈ ಮಾಡಿರ್ತಾರೆ. ಎಲ್ರಿಗೂ ಕೂಡ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು IPO ಕೂಡ ಪಾಸಿಟಿವ್ ಲಿಸ್ಟ್ ಆಗ್ಬೋದು ಅನ್ನೋಂಥ ಒಂದು ಹೋಪ್ಸ್ ಇದೆ. ಬಟ್ ಮಾರ್ಕೆಟ್ ಕಂಡೀಷನ್ಸ್ ಮ್ಯಾಟರ್ ಆಗುತ್ತೆ. ಮೊಬಿಕ್ವಿಕ್ನಲ್ಲಿ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 140 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ ಕೂಡ 114 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ 125 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 50% ಮೇಲೆ ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಆದ್ದರಿಂದ ಸಾಕಷ್ಟು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ವೆಂಟ್ರಸ್ ನಾಲೆಜ್ ಸೊಲ್ಯೂಷನ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 4 ಟೈಮ್ಗೂ ಹೆಚ್ಚಾಗಿ 2ನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ ಕೂಡ 3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ 2 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೋಮವಾರ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 30% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾಗುತ್ತೆ. ಈ ಒಂದು IPO ರಿಟೇಲ್ ಕ್ಯಾಟಗರಿಯಲ್ಲಿ 7ರಿಂದ 8 ಟೈಮ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಡೀಟೇಲ್ ವಿಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. 21% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನ 0.75 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯೀಸ್ಗಳಿಗೆ ಕೂಡ ಶೇರ್ಸನ್ನು ಆಫರ್ ಮಾಡ್ತಿದ್ದಾರೆ. ಟೋಟಲ್ ಆಗಿ ಇಶ್ಯೂ ಕೇವಲ 0.2 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್
ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ 20% ಮೇಲೆ ಲಿಸ್ಟಿಂಗ್ ಗೇನ್ಸ್ ಇದೆ. ಕಂಪನಿಯ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಅದಾದ್ಮೇಲೆ ನಿಮ್ಮ ಡಿಸಿಷನ್ ಅನ್ನು ನೀವು ತಗೋಬಹುದು. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. 2335 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಸೆಲ್ಲರ್ಸ್ ಆಗಿ ಕಾಣಿಸ್ತಿದ್ದಾರೆ. 732 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.